ನೋಡ್ಕೊಂಡು ನೋಡಿ ಹೋಗ್ಲಿ. ಏನ್ ಮೇಷ್ಟ್ರೆ, ಹುಡುಗರು ಭಯಂಕರವಾಗಿ ಆಟ ಆಡ್ತಿದಾರೆ. ತಗೊಳ್ಳಿ, ಕುಡೀರಿ. ಏನ್ ಆಟ ಆಡ್ತಿದಾರೆ? ಒಬ್ಬನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಕರ್ಣಂಗೆ ಏನಾಗೋಯ್ತು? ಅದೇ ಒಂದ್ ಹುಡುಗಿನ ಲವ್ ಮಾಡ್ತಿದ್ದೇನೆ ಮೇಷ್ಟ್ರೆ. ಏನೋ ಲವ್ ಮಾಡ್ತಾವನ? ಹೌದು. ನಾನ್ ಹೇಳ್ದೆ ಅಂತ ಹೇಳಕ್ ಹೋಗ್ಬೇಡಿ. ಅಯ್ಯಯ್ಯೋ, ಗೊತ್ತಿದೆ ಹೇಳ್ಬಿಟ್ನಲ್ಲ. ಎಲ್ಲರೂ ಹೊರಡಿ, ಪ್ರಾಕ್ಟೀಸ್ ನಾಳೆ ಮಾಡೋಣ. ಏಯ್, ಇವಾಗ ಏನಕ್ಕೆ ಬರೋದಕ್ಕೆ ಹೇಳ್ದೆ? ಏಯ್, ಲವ್ ಮಾಡೋ ಹುಡುಗಿ ಜೊತೆ ಹೀಗೇನೋ ಮಾತಾಡೋದು? ಸ್ವಲ್ಪ ನಗ್ತಾ ಮಾತಾಡು. ಮುಖನ ಇಟ್ಕೊಂಡಿದ್ಯಾ? ಅವ್ನ್ ನಗ್ತಾನೆ, ಮಕ ಊದಿಸ್ಕೊಂಡಿದ್ದಾನೆ. ಬೇಗ ಮಾತಾಡಿ ಮನೆ ಕಳ್ಸ್ಬೇಕಂತನಾ? ನೀನ್ ಮುಚ್ಚು, ಮಾತಾಡ್ತಿದ್ದೀನಿ ತಾನೆ. ಹಲೋ ಮೇಡಮ್, ಒಬ್ಬ ದೊಡ್ಡ ಮನುಷ್ಯ ಅಂತಾನು ನೋಡ್ದೇನೆ ಮುಚ್ಕೊಂತ ಮರ್ಯಾದೆ ಕೊಡದೆ ಮಾತಾಡ್ತಿದ್ದೀರಾ? ತಗೋ ಹೊಸ ಶೂ. ಇನ್ಮೇಲೆ ಇದನ್ನ ಹಾಕೊಂಡೆ ಆಟ ಆಡ್ಬೇಕು. ನನ್ನ ಹತ್ರ ಆಲ್ರೆಡಿ ಇದೆ ತಾನೆ. ನಿನಗ್ ಹೇಳಿದ್ರೆ ಅರ್ಥ ಆಗಲ್ಲ. ಇನ್ಮೇಲೆ ಇದನ್ನ ಹಾಕೊಂಡೆ ಆಡು. ಆಯ್ತು ಬಿಡು, ಇದನ್ನ ಹಾಕೊಂಡು ಆಡ್ತೀನಿ. ಏಯ್, ಈಗ್ಲಾದ್ರೂ ನಗ್ಬೋದಲ್ಲ. ನಗ್ಬೇಕಾ? ನಗು. ಹೋಗು. ನಕ್ಕೊಂಡೆ ಬಾರೋ. ರತ್ನ ಊರನ್ನೇ ನಡುಗಿಸೋ ಅಂತ ದೊಡ್ಡ ರೌಡಿ. ಇವನು ರೌಡಿ ಅಂತ ಈ ಊರಲ್ಲಿ ಎಲ್ರಿಗೂ ಗೊತ್ತಿದ್ರು ಕೂಡ ಯಾರು ಇವನ ಮೇಲೆ ಕಂಪ್ಲೇಂಟ್ ಆಗಲಿ ಕೇಸ್ ಆಗಲಿ ಹಾಕೋದಿಲ್ಲ. ಇವನಿಗೆ ಈ ಊರಲ್ಲಿ ಕಂಪನಿ, ಫ್ಯಾಕ್ಟರಿ, ಟಿಂಬರ್ ಅಂತ ಸಾಕಷ್ಟು ವ್ಯಾಪಾರ ಇದೆ. ಹಾಗಿದ್ರೂ ಕೂಡ ಇವನಿಗಿಷ್ಟವಾದಂಥ ಕೆಲಸ ಅಂತಂದರೆ ನೋಡಿ, ಈ ಟಿಂಬರ್ ಕೆಲಸ. ಯಾಕಂದರೆ ಇವನು ಹುಟ್ಟಿದ್ದೇ ಈ ಟಿಂಬರಲ್ಲಿ. ಈ ಟಿಂಬರ್ ಅಂದರೆ ಇವನಿಗೆ ಪ್ರಾಣ. ಇವತ್ತು ಇದೇ ಜಾಗದಲ್ಲಿ ಇಷ್ಟು ದೊಡ್ಡ ರೌಡಿಯಾಗಿ ಬೆಳೆದು ನಿಂತಿದ್ದಾನೆ ಅಂದರೆ ಅದಕ್ಕೆ ಇವನ ಬಲ ಮತ್ತೆ ಇವನ ತಮ್ಮನ ತಂತ್ರನೇ ಕಾರಣ. ಲೋಕಲಿಂದ ಡೆಲ್ಲಿವರೆಗೂ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನ ತನ್ನ ಕೈಯಲ್ಲಿಟ್ಕೊಂಡು ಈ ಊರನ್ನೇ ತನ್ನ ಹಿಡಿತದಲ್ಲಿಟ್ಕೊಂಡು ಇವತ್ತಿನವರೆಗೂ ಬೆಳೆಯಕ್ಕೆ ಬಿಡ್ದಂಗೆ ಅಧಿಕಾರ ಮಾಡ್ತಿದ್ದಾನೆ. ಮಹಾದೇವಃ ಮಹೇಶ್ವರಃ ಭಗವಾನೀಶಃ ಪರಮಾತ್ಮ ಸದಾಶಿವಃ ಪಿತೃಭ್ಯೋ ನಮಃ ಯಜಮಾನಸ್ಯ ಆತ್ಮಸ್ವರೂಪಿಣ್ಯೇ ನಮಃ ಮಹಾದೇವಾಯ ನಮಃ ಶಾಂತರೂಪಾಯ ನಮಃ ಸಂಯುತಾಯ ನಮಃ ಸಕಲರೂಪಾಯ ನಮಃ ಪಿತೃರೂಪಿಣ್ಯೇ ನಮಃ ಆಚಾರ್ಯರೂಪಿಣ್ಯೇ ನಮಃ ಆಗಾಸಗಾಮಿನ್ಯೇ ನಮಃ ವಾಸುದೇವಾಯ ಮಗನ್ಯಾಯ ನಮಃ ಸರ್ವದೇವಸುಧಾಯ ನಮಃ ಯಜಮಾನಸ್ಯ ವಂಶಪಿತೃಭ್ಯೋ ನಮಃ ಯಜಮಾನಸ್ಯ ಆ ಟವೆಲ್ ಕೊಡು ಇಲ್ಲಿ. ಏನ್ರಿ ದೊಡ್ಡವ್ರ? ನಮಸ್ತೆ. ನಿಮ್ ತರ ಬಡ್ಡಿ ಇಲ್ದೆ ದುಡ್ಡು ಕೊಡೋ ಮನಸ್ಸು ಯಾರಿಗ್ ಬರುತ್ತೆ ಸ್ವಾಮಿ? ದೊಡ್ಡವ್ರು ನೀವು ದೊಡ್ಡವ್ರ ತರ ಮಾತಾಡ್ಬೇಡಿ. ಹಂಗಲ್ಲ ಸ್ವಾಮಿ, ಸ್ವಂತವಾಗಿ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಿರೋರು ನೀವು. ಸ್ವಾಮಿ ಹೌದು ಅಲ್ವಾ? ಆ ಅಂಗಡಿನೇ ಇರ್ಬೇಕಾದ್ರೆ ದುಡ್ಡು ಹಾಕ್ಬೇಕು. ಹೋಗಯ್ಯ, ಹೋಗ್ ಕೆಲ್ಸ ನೋಡ್ಕೊಂಡು ಹೋಗು. ಇದ್ ಇಟ್ಕೊಳ, ಅದ್ ಕೊಡಿ ಇಲ್ಲಿ. ರೀ ದೊಡ್ಡವ್ರ, ಹೇಳಿ ಸ್ವಾಮಿ. ಒಂದ್ ನಿಮಿಷ ಇಲ್ಲಿ ಬನ್ನಿ. ಏನೋ ಹೇಳ್ತಾ ಇದ್ರಲ್ಲ ನೀವು, ಬಡ್ಡಿ ಇಲ್ಲ ಏನು ಇಲ್ಲ ಅಂತ.
ಹಂಗೆಲ್ಲ ಏನ್ ಇರಲ್ಲ ಅಣ್ಣ, ಬಡ್ಡಿ ಎಲ್ಲ ಇರುತ್ತೆ. ಎಷ್ಟ್ ಗೊತ್ತಾ, 1 ತಿಂಗಳು ಬಡ್ಡಿ ಕೊಡ್ಲಿಲ್ಲ ಅಂದ್ರೆ 10 ಸಲ ಬಡ್ಡಿ ಜಾಸ್ತಿ. ಏನು ನಿನ್ ಬಡ್ಡಿಯಿಂದ 10 ಜನ ಊಟ ಮಾಡ್ತಾರಲ್ವಾ? ಹೋಗ ದುಡಿಮೆಗೆ ಏನ್ ಬೇಕೋ ಕೆಲ್ಸ ಮಾಡು. ಹೋಗ ಲೈ ಶರ್ಟ್ ಕೊಡ. ಅಣ್ಣ, ಹಿಂಗೆ ಬರೋರ್ಗೆ ಹೋಗೋರೆಲ್ಲ ನಮ್ ತಾತ ಸಂಪಾದನೆ ಮಾಡಿರೋ ದುಡ್ಡನ್ನ ನೀವು ದಾನ ಮಾಡಿ ದೊಡ್ಡ ಬಿಲ್ಡಪ್ ಕೊಟ್ಕೋಬೇಡಿ. ಹಿಂಗೆ ಮಾಡ್ತಾ ಇದ್ರೆ ನಾವಿಬ್ರು ಕೊನೆಗೆ ಭಿಕ್ಷೆ ಎತ್ಬೇಕಾಗತ್ತೆ. ಭಿಕ್ಷೆ ಲೈ ಏನು ಎತ್ತಿ ಎತ್ತಿ ಕೊಟ್ರೆ ಅಲ್ವೇನಾ? ಊರಲ್ಲಿ 4-5 ಜನ ಕೈ ಎತ್ತಿ ಸಲ್ಯೂಟ್ ಹೊಡಿತಾರ ನಮ್ಗೆ. ಕಣ್ಣಿಗೆ ಕನ್ನಡಕ ಹಾಕೊಂಡು ಹುಡ್ಗಿರ್ ಶೋಕಿ ಇರೋ ನಿನ್ನಂತವನ್ಗೆ ಇದೆಲ್ಲ ಅರ್ಥ ಆಗಲ್ಲ ಕಣತಮ್ಮ. ನಿನಗೂ ವಯಸ್ಸು ಬರುತ್ತೆ, ಅವಾಗ ಅರ್ಥ ಆಗುತ್ತೆ. ಏ ಸ್ವಾಮಿ, ಆ ತೀರ್ಥನ ಅವ್ನ್ ಕೈ ಕೊಡ್ರಿ. ಸರಿ ಅಣ್ಣ. ಲೈ ಕೊಡ ಅವ್ರಿಗೆ. ಸ್ವಾಮಿ ಕೊಡಿ. ತಗೋಪ. ರತ್ನ, ಕೋಪ ಮಾಡ್ಕೋಬೇಡ. ಏಯ್, ಬಾಯ್ ಮಾಡ್ಬೇಡ, ಹೋಗೋ. ಏನಾದ್ರೂ ಹೇಳಿದ್ರೆ ಏನೋ ಒಂದು ಹೇಳ್ತೀಯ. ಸುಮ್ನೆ ಏನೇನೋ ಮಾತಾಡ್ಬೇಡಿ ಅಣ್ಣ. ಹೋಗ, ಬೇಗ ಬೇಗ ಕೆಲ್ಸ ಮಾಡು. ಇದೇ ಆಗೋಯ್ತು ಇವ್ರದ್ದು. ಬಂದವ್ರಿಗೆಲ್ಲ ದಾನ ಮಾಡ್ಕೊಂಡು ಕೂತ್ಕೊ. ಏಯ್ ಶರವಣ, ಗಾಡಿ ತೆಗಿಯೋ, ಹೋಗೋಣ. ಸರಿ ಅಣ್ಣ. ಲೇ ಕರ್ಣ ಹತ್ರ ಹೇಳ, ಇವಾಗ ಸುಮ್ಮನೆ ಹುಡುಗಿ ಹಿಂದೆ ಸುಟ್ಕೊಂಡು ಮ್ಯಾಚ್ನ ಫೋಕಸ್ ಮಾಡೋದಕ್ಕೆ ಹೇಳೋ. ಏಯ್ ಹೋಗಿ ಮಾತಾಡು. ಹಲೋ, ಹೇಳಿ ಸರ್. ಒಳ್ಳೆ ಪ್ಲೇಯರ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಅಯ್ಯಯ್ಯೋ, ಇರಯ್ಯ. ಸರ್, 1 ತಿಂಗಳಿಂದ ನಿಮ್ಮನ್ನ ನೋಡೋದಕ್ಕೆ ಬರ್ತಾ ಇದ್ದೀನಿ ಸರ್. ಯಾಕೆ ಮಿಸ್ಟರ್? ಒಂದು ಫುಟ್ಬಾಲ್ ಟೀಮ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಹೋಗ್ರಿ ಸರ್, ನೀವು ಹೋಗಿ, ನಾನು ನೋಡ್ಕೊ. ಸಾರಿ ಸರ್. ಯೋ ಸರ್, ಯಾರು ಡಿಸ್ಟರ್ಬ್ ಯೋ, ಸರ್ ಸರ್ ಬಾರೆ ಇಲ್ಲಿ ಬಾ ಅಂತ ಹೇಳ್ತೀನಿ ಸರ್. ಸರ್, ಯೋ, ನನ್ನ ಹತ್ರ ಹೇಳಬಾರ, ಸರ್, ನೋಡ್ಕೊಳ್ತೀನಿ. ನಾನು ಒಂದು ಫುಟ್ಬಾಲ್ ಟೀಮ್ ಅನ್ನ ಕಟ್ಕೊಂಡಿದ್ದೀನಿ ಸರ್. ಅದರಲ್ಲಿ ತುಂಬಾ ಕೂಲಿ ಕೆಲಸ ಮಾಡೋರಲ್ಲೂ ಮಕ್ಕಳೆಲ್ಲ, ಅವ್ರಿಗೆಲ್ಲರಿಗೂ ಒಂದು ಜೀವನ ಕಟ್ಕೊಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಸರ್. ಅದಕ್ಕೇನೆ ಸಾರ್ನ ಮೀಟ್ ಮಾಡಿ ಸಾರ್ ಹತ್ರ ರೆಕಮೆಂಡೇಶನ್ಗೋಸ್ಕರ ಸಾರ್ನ ಭೇಟಿ ಮಾಡೋದಕ್ಕೆ ಅಂತ ಬಂದೆ ಸರ್. ರೆಕಮೆಂಡೇಶನ್ ಅರ್ಥ ಆಗ್ಲಿಲ್ವೇ? ತೆರೆ ಮರೆಯಲ್ಲಿರೋಂಥ ಈ ತರ ಹುಡುಗರು ಸೂಪರ್ ಲೀಗು, ಡಿಸ್ಟ್ರಿಕ್ಟು, ನ್ಯಾಷನಲ್ಲು ಈ ಥರದ್ರಲ್ಲೆಲ್ಲ ಆಟ ಆಡ್ಬೇಕು ಸರ್. ಅದಕ್ಕೇನೆ ಸಾರನ್ನ ನೋಡೋದಕ್ಕೆ ಬಂದೆ. ಸಾರ್ ಸಪೋರ್ಟ್ ಮಾಡಿದ್ರೆ ಪ್ಲೀಸ್ ಸರ್. ಸಪೋರ್ಟ ಏನೇ ಸಪೋರ್ಟ ತಿಂದು ನಂಗೆ ಹೇಳ್ತೀಯಾ? ಅವ್ರ ಹತ್ರ ಹೋಗಿದೆಲ್ಲ ಹೇಳ್ಬಿಟ್ಟೆ. ಮತ್ತೆ ಸಾರೇ ಮೊದಲೇ ಟೆನ್ಷನ್ ಅಲ್ಲಿದ್ದಾರೆ. ಸೂಪರ್ ಲೀಗ್, ಡಿಸ್ಟ್ರಿಕ್ಟ್ ಅಂದ್ರೆ ಏನೋ ಅನ್ನೋ ತರ ಹೇಳ್ತೀಯ. ಅದು ಎಷ್ಟು ಕಷ್ಟ ಇದೆ ಗೊತ್ತಾ? ನಿಮ್ಮಂಥವ್ರೆಲ್ಲ ಸಪೋರ್ಟ್ ಮಾಡಿದ್ರೆ ಅಲ್ವಾ ಸರ್ ಬಡವ್ರ ಮಕ್ಕಳು ಮೇಲ್ ಬರೋದಕ್ಕಾಗೋದು. ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಪ್ಲೀಸ್. ಬರ್ಬೇಕು, ನನ್ಗೂ ಮೇಲ್ ಬರ್ಬೇಕು ಅನ್ನೋದು ಆಸೆ ಇದೆ. ಟ್ಯಾಲೆಂಟ್ ಇರೋರ್ ಮೇಲ್ ಬರ್ಲೇಬೇಕು ಅನ್ನೋದು ನನ್ನ ಆಸೆ. ಎಲ್ಲದಕ್ಕೂ ಮೇಲ್ಗಡೆ ಒಂದು ಪಾಲಿಟಿಕ್ಸ್ ಇದೆ ಅಲ್ವಾ? ನಿನ್ ಟೀಮಿಗೆ ಯಾರಾದ್ರೂ ಸ್ಪಾನ್ಸರ್ ಇದ್ದಾರಾ? ಆ ಥರದವ್ರು ಯಾರೂ ಇಲ್ಲ ಸರ್. ಇಲ್ಲ ಸರ್. ಸರ್, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಹುಡುಗರು ಆಡ್ಬೇಕು ಅಂತ ಅಂತಿದ್ದೀರಾ. ಒಂದು ಒಳ್ಳೆ ಸ್ಪಾನ್ಸರ್ ಹುಡುಗರು ಹಂಗೆ ಮೇಲ್ ಬರಲ್ವಾ? ಕಲಿಯುಗ ಸರ್. ನಿಮ್ಮಂಥವ್ರೆಲ್ಲ ಸಹಾಯ ಮಾಡಿದ್ರೆ ಅಲ್ವಾ ಸರ್ ಬಡವ್ರ ಮಕ್ಕಳು ಮೇಲ್ ಬರೋದಕ್ಕಾಗೋದು. ನನಗೂ 2 ಮಕ್ಳಿದಾರಯ್ಯ. ನನಗೂ ಮಕ್ಕಳು ಬೆಳಿಬೇಕು ಅನ್ನೋದೇ ಆಸೆ. ಪ್ರೂಫ್ ಬೇಕಲ್ವಾ? ತುಂಬಾ ಚೆನ್ನಾಗ್ ಆಡೋದನ್ನ ಒಂದು ವಿಡಿಯೋ ಮಾಡಿ ಪ್ರೂಫ್ ಆಗಿ ಒಂದು ವಿಡಿಯೋ ತಂದು ಕೊಡಿ, ಹೇಳ್ತೀನಿ. ಅದನ್ನ ಆಫೀಸ್ ಟೇಬಲ್ ಇಟ್ಟು ಸರಿ ಮಾಡ್ತೀನಿ. ಹೆಂಗೆ ಮಾಡ್ತೀಯಾ? ಖಂಡಿತ ಮಾಡ್ತೀನಿ ಸರ್. ಹೇಗಾದ್ರೂ ಖಂಡಿತ ಮಾಡ್ತೀನಿ ಸರ್. ನನ್ಗೊಂದು ವಾರ ಟೈಮ್ ಕೊಡಿ ಸರ್. ಮಾಡ್ತೀನಿ ಸರ್. ಓಕೆ ಓಕೆ. ಹುಡುಗರ ಹತ್ರ ಎಲ್ಲ ಈ ವಿಷಯ ಹೇಳಿದ್ಯಾ ತಾನೆ? ಹೌದು ಮಾಸ್ಟರ್. ಹುಡುಗರಿಗೆ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ. ತುಂಬಾ ಸಂತೋಷ ಪಡ್ತಾರೆ. ನೀವೇ ನಿಮ್ ಬಾಯಲ್ಲಿ ಹೇಳಿ ಮಾಸ್ಟರ್. ಬಾ. ನಿಮ್ಮೆಲ್ಲಾರ್ದು ಟೈಮ್ ಚೆನ್ನಾಗಿದೆ ಕಣ್ರ. ಫುಟ್ಬಾಲ್ ಕಮಿಟಿಲಿ ಡಿಸ್ಟ್ರಿಕ್ಟ್ ಲೆವೆಲ್ ಆಡೋದಕ್ಕೆ ಆ PA ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ರು ಕಣ. ಅಲ್ಲ ಸರ್, PS ಹೇಳೋದೆಲ್ಲ ಒಂದು ಮ್ಯಾಟ್ರಾ? ನಿನಗೆ ಬೇರೆ ಯಾರೋ ಹೇಳ್ಬೇಕೋ? ಪೂಜಾರಿ ನೋಡಿದ್ರೆ ಕಣೋ ದೇವ್ರು ನೋಡೋದಕ್ಕಾಗೋದು. ಪ್ರಯತ್ನ ಪಡಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡಬೇಕು. ಹೋರಾಡಬೇಕು ಕಣ್ರೋ. ಲೇ, ನಿಮ್ಮಮ್ಮ ರೋಡ್ ಸೈಡ್ ಅಲ್ಲಿ ಇಡ್ಲಿ ಅಂಗಡಿ ಇಟ್ಟಿ ರಕ್ತ ಸುರಿಸಿ ಅವ್ರು ನಿನ್ನ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದಾರೆ. ಆ ಕಷ್ಟಕ್ಕೆ ನೀನ್ ನಿಂತ್ಕೊಳ್ಳೋ. ನಾನೇ ಖುಷಿಯಿಂದ ನಿನ್ಗೆ ಕೈ ತಡ್ತೀನಿ, ಆಯ್ತಾ? ಸರ್, ನಮ್ಮಪ್ಪ 10 ವರ್ಷ ಸೆಲ್ಯೂಟ್ ಹೊಡೆದು ಕದ ತೆಗ್ದಿದ್ ಸಾಕು. ನಾನು ಆಟ ಆಡೋದಕ್ಕೆ ರೆಡಿ ಆಗಿದ್ದೀನಿ ಸರ್. ಅಣ್ಣ, ನಮ್ಮಪ್ಪ ಸೆಲ್ಯೂಟ್ ಹೊಡ್ಕೊಂಡೇ ಇರ್ಬೇಕಾ? ಬೆಳದ್ ತೋರ್ಸೋಣ ಸರ್, ಬೆಳದ್ ತೋರ್ಸೋಣ. ಲೇ, ಎಲ್ರಿಗೂ ಅರ್ಥ ಆಗಿದೆ ತಾನೇ? ನಿಮ್ಮೆಲ್ರು ಅಪ್ಪ ಅಮ್ದಿರೂ ಕೂಲಿ ಮಾಡೋದು ಮತ್ತೆ ತಲೆ ತಗ್ಸ್ ನಿಲ್ಲೋದು ನೀವಾಡೋ ಆಟದ ಮೇಲೆ ಡಿಸೈಡ್ ಆಗುತ್ತೆ ಕಣ್ರೋ. ನಿಮ್ಮೆಲ್ರು ಕಾಲು ಕುದುರೆ ತರ ಓಡ್ಬೇಕು. ಯಾವ್ದೇ ಕಾರಣಕ್ಕೂ ನಿಲ್ಲೇಬಾರ್ದು ಕಣ್ರೋ.
ಇದನ್ ನೆನ್ಪಲ್ಲಿ ಇಟ್ಕೊಳ್ಳಿ ಎಲ್ರು. ಏಯ್ ಬದುಕಿದ್ರೆ ರಾಜನ್ ತರ ಬದುಕ್ಬೇಕು. ಜನ ನೋಡೋರು ಬಾಯ್ ಮೇಲೆ ಬೆಳ್ಳಿ ಇಟ್ಕೊಂಡು ನೋಡ್ಬೇಕು ಕಣೋ. ಹಾಗೆ ಆಟ ಆಡ್ಬೇಕು.